ಮಾವನ್ ಈ ಸ್ಥಿತಿ ತಂದೋರ್ ಮನೆ ಎಲ್ಲ ಬರ್ಬಾದಾಗೋಗ್ಲಿ, ಅವ್ರ ಅಪ್ಪ ಅಮ್ಮ ಎಲ್ಲ ಸರ್ವನಾಶ ಆಗೋಗ್ಲಿ, ಅವ್ರಿಗೆ ನಾಗರ ಹಾವು ಕಡಿಯ ಬಿಳಿ ಚೇಲ್ ಕಡಿಯ. ಶಾಂತಿ ಶಾಂತಿ, ಸುಮ್ನಿರು ಮಾವ. ನನಗಾಗ್ತಿರೋ ಸಂಕಟಕ್ಕೆ ಇದು ತುಂಬಾ ಕಮ್ಮಿ. ಅವ್ರನ್ನ ಹೀಗೆಲ್ಲ ಗಾಳಿಲಿ ಗುಂಡೋಡಿದ್ರೆ ವೇಸ್ಟ್ ಆಗೋಗುತ್ತೆ. ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಗುಂಡು ಹೊಡಿಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ಶಾಪ ಹಾಕ್ಬೇಕು, ಆಗ್ಲೇ ವರ್ಕ್ ಆಗೋದು. ಈ ಕೆಲಸ ಮಾಡಿದವರು ನನ್ನ ಕಣ್ಮುಂದೆ ಬರ್ಲಿ, ಫೇಸ್ ಟು ಫೇಸೇ ಶಾಪ ಹಾಕ್ತೀನಿ. ನನ್ಗೇನ್ ಭಯನಾ? ಅದು ನಾನು ಯಾಕೆ ಹೇಳಿದೆ ಅಂದರೆ, ನೀನು ಶಾಪ ಹಾಕ್ದಿಯಲ್ಲ, ಅದು ಈ ಮನೆ ದೊಡ್ಡ ಯಜಮಾನ್ರು ಇದ್ದಾರಲ್ಲ ಅವ್ರಿಗೆ ತಾಕೋ ಹಂಗಿತ್ತು. ಪಾಪ ಅವರಲ್ಲ. ಅವ್ರಾದ್ರೇನು ಸ್ಪೆಷಲ್ಲ? ನಿನ್ನ ತಂಟೆಗೆ ಯಾರೇ ಬಂದರೂ ನಾನು ಅವ್ರನ್ನ ಈ ಭೂಮಿಲಿ ಇರಕ್ಕೆ ಬಿಡಲ್ಲ. ಶಾಪ ಹಾಕಿ ಮೇಲೆ ಕಳಿಸ್ತೀನಿ. ಚೇಚೆ, ಹಾಗೆಲ್ಲ ಹೇಳ್ಬೇಡ ಅಂಜು ಸರ್ ಬಗ್ಗೆ. ಆ ಮನುಷ್ಯ ದೇವರು. ಏನು ಹಾಗೆ ನೋಡ್ತಿದ್ಯಾ? ಹೌದು, ಆ ಮನುಷ್ಯ ದೇವರು. ನಾನೇ ಏನೇನೋ ಅನ್ಕೊಂಬಿಟ್ಟಿದ್ದೆ ಅವ್ರ ಬಗ್ಗೆ. ಪಾಪ. ಮಾವ, ನೀನು ಬೆಳ್ಳಗೆ ಕಾಣಿಸಿದಲ್ಲ ಹಾಲು ಅಂತ ನಂಬ್ತೀಯ. ನಾನು ಅವ್ರನ್ನ ಬಾಯಿ ಸುಡೋ ಸುಣ್ಣ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು, ಅವ್ರ ಮನಸ್ಸು ಅಮೃತ ಬೆರ್ತಿರೋ ಹಾಲು ಅಂತ. ಈ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನೇ ಸೋತಿದ್ದೆ. ಆದರೆ ನೆನ್ನೆ ಅವ್ರು ಮಾಡಿದ ಆರೈಕೆ ಕಾಳಜಿನ ನಾನು ಈ ಜನ್ಮದಲ್ಲಿ ಮರೆಯಲ್ಲ. ಕೂಲ್ ಕೂಲ್. ಅಲ್ಲ, ಮಹೇಂದ್ರ ಮಾವಿ ಕೆಲಸ ಮಾಡಿಸಿಲ್ಲ ಅಂದ್ರೆ ಇನ್ಯಾರು ನಿನ್ ಮೇಲೆ ಇಷ್ಟು ದ್ವೇಷ ಸಾಧಿಸಕ್ ಸಾಧ್ಯ? ಅಂಜಲಿ, ಮೊದಲು ಇವಳು ಇಲ್ಲಿಂದ ಆಚೆ ಕಳಿಸು. ನನ್ಗಳು ಮುಖ ನೋಡೋಕ್ಕಾಗ್ತಿಲ್ಲ. ಕಳಿಸು. ಕೇಳಿಸ್ತಾ ಹೇಳಿದ್ದು? ಅಥವಾ ನಾನು ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾ? ಸಂಜು, ಒಂದ್ ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು. ಇವ್ರು ಹೇಳಿದ್ ನಿಂಗೆ ಅರ್ಥ ಆಗ್ತಿಲ್ವಾ? ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು ಅಷ್ಟೇ. ಅಂಜಲಿ, ವಸುಂಧರ, ಅಂಜಲಿಗೆ ಏನಾರು ಇನ್ನೊಂದು ಮಾತಂದ್ರೆ ನಾನ್ ಕೊಲೆಗಾರ ಆಗ್ಬೇಕಾಗತ್ತೆ. ಹೊರಟೋಗಿಲ್ಲಿಂದ, ಹೊರಟೋಗು. ಸಂಜು, ಅದು ಗೆಟ್ ಔಟ್. ನೀನ್ ನನ್ನ ಹೊಡೆದ್ರು ಪಡೆದ್ರು ಕೊಂದ್ರು ನಾನು ಇಲ್ಲಿಂದ ಹೋಗಲ್ಲ. ನಾನು ನಿನ್ನ ಹತ್ರ ಮಾತಾಡ್ಬೇಕು, ಏನೋ ಹೇಳ್ಬೇಕು. ಏನ್ ಹೇಳ್ಬೇಕು? ಮಾವ, ನೀನ್ಯಾ ಗಂಟ್ಲು ನೋವು ಮಾಡ್ಕೊಳ್ತೀನಿ ಇಂಥವ್ರಿಗೆಲ್ಲ ಬೈದು? ನಿನ್ಗೆ ಇವಾಗ ಎಲ್ಲ ಥರ ರೆಸ್ಟ್ ಬೇಕು. ಇವಳು ಇಲ್ಲೇ ಬೇಡ್ಕೊಳ್ತಾ ನಿಂತ್ಕೊಳ್ಳಿ. ನೀನು ನಡಿ ಮಾವ. ಅದು ಸರಿ, ಇನ್ನು ಅರ ಹಂತಕ್ಕೆ ಮುಖ ನೋಡ್ಕೊಂಡು ನಂಗೆ ಇಲ್ಲಿ ಇರೋಕ್ಕಾಗಲ್ಲ. ಕಾರ್ ಹಚ್ಚು, ನಾನು ಹೋಗ್ತೀನಿ. ಕರೆಕ್ಟಾಗಿ ಹೇಳ್ದೆ ಮಾವ, ದುಷ್ಟರಿಂದ ದೂರ ಇರಬೇಕು. ನೀನು ನಡಿ ಮಾವ. ಮಹೇಂದ್ರ, ಕೊನೆಗೂ ನಮಗ್ ಮೋಸ ಮಾಡ್ಬಿಟ್ಟಿಯಲ್ಲೋ. ನಾನು ಆಗಿದ್ಯಾ ಇನ್ನು ಎಷ್ಟು ವರ್ಷ ಬದುಕ್ಬೇಕು ಅಂತ ಅನ್ಕೊಂಡಿದ್ವಿ ಗೊತ್ತಾ? ಆದ್ರೂ ನಮಗ್ ಮೋಸ ಮಾಡ್ಬಿಟ್ಟೆ. ನಿನ್ನ ಹಾಗೆ ಬದುಕಕ್ ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ನಿಮ್ಮನ್ ಹೇಗ್ ಸಾಯಿಸ್ತೀಯೋ ನಿನ್ನನ್ನು ಹಾಗೆ ಸಾಯಿಸ್ತೀನಿ. ಹಾ, ಅಪ್ಪ, ಎಂಥ ಕನಸದು. ಒಂದ್ಸಲ ಜೀವ ಹೋಗಿ ವಾಪಸ್ ಬಂದಂಗಾಯ್ತು. ಮಹೇಂದ್ರ, ಯಾರು
ಯಾರದು? ಮಹೇಂದ್ರ ಯಾಕ್ರಿ ಹಿಕ್ಕೊಳ್ತಿದ್ದೀರಾ? ಇಲ್ಲಿಗೆ ಯಾಕ್ರಿ ಬಂದ್ರಿ? ಅಲ್ಲಿ ಅಲ್ಲಿ ಕಾವೇರಿ ಕಾವೇರಿ ಅಲ್ಲಿ ಬಂದಿದ್ಲು. ಹೀಗ್ ಗೊತ್ತಪ್ಪ, ಈ ಕೆಟ್ಟ ಕನ್ಸಿಂದ ನಿಮಗೆ ಮುಕ್ತಿ ಇಲ್ವೇ ಇಲ್ವಾ? ಹೋಗ್ಲಿ ಬಿಡಿ, ಬನ್ನಿ ಮಲ್ಕೊಳ್ಳಿ. ನಾಳೆನೇ ಆಂಜನೇಯನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಬನ್ನಿ ಬನ್ರಿ. ಮಲ್ಕೊಳ್ರಿ ಮಲ್ಕೊಳ್ರಿ, ಏನಾಗಲ್ಲ. ಆಂಜನೇಯ, ಹನುಮಂತ ರಕ್ಷಣೆ ಮಾಡಪ್ಪ. ನೀನಾ? ಇದ್ಯಾಕೆ ಡ್ಯಾಡ್ ಇಷ್ಟೊಂದು ಬೆಚ್ಚಬಿದ್ರೆ? ಇನ್ನೇನು ಸಡನ್ ಆಗಿ ದೆವ್ವ ಥರ ಮುಟ್ಬಿಟ್ರೆ ಇನ್ನೇನಾಗಬೇಡ. ಡ್ಯಾಡ್, ನಿಮ್ಮ ಬಾಯಲ್ಲಿ ದೆವ್ವ ಭೂತಾನ? ಅಲ್ಲ ಡ್ಯಾಡ್, ದೆವ್ವ ಭೂತಗಳೇ ನಿಮ್ಮನ್ನು ನೋಡಿ ಹೆದರಿ ಓಡೋಗ್ತಿದ್ದ ಕಾಲ ಒಂದಿತ್ತು. ಈಗ ನೀವೇ ದೆವ್ವ ಭೂತ ಅಂದ್ಬಿಟ್ರೆ ಹೇಗೆ? ಇಲ್ಲ, ಒಂದ್ಸಲ ಕಾಲ ಎಲ್ಲಾನು ಕಲಿಸ್ಬಿಡುತ್ತೆ ಕಣ. ಅದೇನು ಪಾಠ ಕಲಿಸುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನಿಮ್ಮ ಬಾಯಲ್ಲಿ ದೆವ್ವಭೂತ ಅಂತ ಕೇಳಿ ಶಾಕ್ ಅಂತೂ ಆಯಿತು. ಹಂಗಾದ್ರೆ ದೆವ್ವ ಭೂತ ಇದೆ ಅಂತೀಯಾ ಇಲ್ಲ ಅಂತೀಯಾ? ಬಿಲ್ಕುಲ್ ಇಲ್ಲ ಡ್ಯಾಡ್, ಇರೋದಕ್ಕೆ ಚಾನ್ಸೂ ಇಲ್ಲ. ಅಬ್ಬಾಬಾಬಾಬಾ, ಈ ಶೆಕೆಲ್ ನಾವಿರೋದೇ ತುಂಬ ಕಷ್ಟ, ಇನ್ನು ದೆವ್ವಭೂತಗಳು ಇರ್ತಾವ? ದುಷ್ಯಂತ್, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ ಡ್ಯಾಡ್, ಇರೋದಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಓಕೆ, ಒಂದು ಕೆಲಸ ಮಾಡು. ಒಂದು ಸಲ ದೆವ್ವ ಕಾಣಿಸ್ತು ಅಂತ ಅಂದ್ಕೋ, ಹಿಡಿಯೋದಕ್ಕೆ ಟ್ರೈ ಮಾಡು. ಅಕಸ್ಮಾತು ದೆವ್ವ ಸಿಕ್ಕಿದ್ರೆ ಅದು ಖಂಡಿತ ದೆವ್ವ ಅಲ್ಲ. ದೆವ್ವ ಸಿಗ್ಲಿಲ್ವಾ ಅದು ಪಕ್ಕ ದೆವ್ವ. ಓಕೆ? ಅದು ಹೇಗೆ ಹೇಳ್ತೀಯಾ? ಯಾಕಂದ್ರೆ ನಿಜವಾದ ದೆವ್ವ ಕೈ ಸಿಗಲ್ಲ, ಅದಕ್ಕೆ. ಈಗ ನೀವು ರೆಸ್ಟ್ ಮಾಡಿ, ದೆವ್ವ ಚಿಂತೆ ಬಿಡಿ. ಅಂಜನೇ ಆಗಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಕೊನೆದೊಂದು ಟೆಸ್ಟ್ ಇದೆ, ಅದನ್ನು ನೀವು ಮಾಡಲೇಬೇಕು. ಅಬ್ಬಾ, ನನಗಿಂತ ಚೆನ್ನಾಗಿದೆಯಲ್ಲೇ ನೀನು. ಇಷ್ಟೊಂದು ಚಂದ ಎಲ್ಲಿಂದ ಬಂತೆ ನಿನಗೆ? ಈ ಮಣ್ಣಿಂದನಾ? ಈ ಮಳೆಯಿಂದನಾ? ಈ ಕಾಡಿಂದನಾ? ಈ ಮಣ್ಣಿಂದನಾ? ಈ ಮಳೆಯಿಂದನಾ? ಈ ಕಾಡಿಂದನಾ? ನಾನು ಬರೋದು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಸೀದಾ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಿದ್ಯಲ್ಲ. ಬರೋದು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಸೀದಾ ಶಿವನ್ ಪಾದನೇ ಸೇರ್ಕೊಂಡ್ಬಿಡ್ತಿದ್ಯಲ್ಲ.